Hello everyone, welcome to ಸನ್ಮಾರ್ಗ ಕ್ಲಾಸಸ್. ಹೆರಾನ್ನ ಸೂತ್ರ ಅಧ್ಯಾಯದ 21ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜದ ಬಾಹುಗಳ ಅಳತೆ 35 ಸೆಂಟಿಮೀಟರ್, 54 ಸೆಂಟಿಮೀಟರ್ ಮತ್ತು 61 ಸೆಂಟಿಮೀಟರ್ ಆಗಿದೆ. ಆ ತ್ರಿಭುಜದಲ್ಲಿ ಎಳೆಯಬಹುದಾದ ಅತ್ಯಂತ ದೊಡ್ಡ ಲಂಬ ಎತ್ತರದ ಉದ್ದವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ತ್ರಿಭುಜವನ್ನ ಕೊಟ್ಟಿದ್ದಾರೆ. ಈ ತ್ರಿಭುಜದ ಬಾಹುಗಳ ಅಳತೆ 35 ಸೆಂಟಿಮೀಟರ್, ಬಿ 54 ಸೆಂಟಿಮೀಟರ್, ಸಿ 61 ಸೆಂಟಿಮೀಟರ್. ಸೊ ಇಲ್ಲಿ ನಾವು ಎಸ್ ಅರ್ಧ ಸುತ್ತಳತೆ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಸೊ 35 ಪ್ಲಸ್ 54 ಪ್ಲಸ್ 61 ಡಿವೈಡೆಡ್ ಬೈ 2. ಓಕೆ, ಸೊ ಇದೆಷ್ಟು ಬರುತ್ತೆ? 35 ಪ್ಲಸ್ 54 ಪ್ಲಸ್ 61 divided by 2. Okay. So 75. Okay. So S is equal to 75 ಬರುತ್ತೆ. ಓಕೆ, ಸೊ ಈಗ ನಾವು ಹೆರಾನ್ನ ಸೂತ್ರವನ್ನ ಉಪಯೋಗಿಸಿ ಇದರ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಸೊ ಸ್ಕ್ವೇರ್ ರೂಟ್ ಆಫ್ ಎಸ್ ಏನ್ ಹೇಳಿ 75 ಇಂಟು 75 ಮೈನಸ್ 35, 75 ಮೈನಸ್ 54, 75 ಮೈನಸ್ 61. ಓಕೆ, ಸೊ ಸ್ಕ್ವೇರ್ ರೂಟ್ ಆಫ್ 75 ಗುಣಿಸು, ಸೊ ಇಲ್ಲಿ 75 ಮೈನಸ್ 35, ಸೊ 40 ಇಂಟು 75 ಮೈನಸ್ 54, 21 ಗುಣಿಸು 75 ಮೈನಸ್ 61, 14. ಓಕೆ, ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ 75 ನಾವು 25 3 75. ಓಕೆ, ಸೊ ಇಲ್ಲಿ 10 4 40 ಅಂತ ಬರಿಬೋದು. ಸೊ 10 4 40. ಸೊ ಇಲ್ಲಿ 7 3 21, 21ನ 7 3 21 ಅಂತ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಸೊ 7 2 14. ಓಕೆ, ಸೊ ಇದು ಇನ್ನಷ್ಟು ಸಿಂಪ್ಲಿಫೈ ಮಾಡೋಣ ಇದನ್ನ. 25 ಗುಣಿಸು 3, 10ನ್ನ ನಾವು 5 2 10 ಇಂಟು 2ನ್ನ 2 2 4 ಅಂತ ಬರ್ಕೊಳ್ಳೋಣ. ಓಕೆ, ಇಂಟು 7 3 21 ಇಂಟು 7 2 14. ಓಕೆ, ಸೊ ಈಗ ನೋಡಿ ಸ್ಕ್ವೇರ್ ರೂಟ್ ಆಫ್, ಸೊ ನೋಡಿ 25 5 ಸ್ಕ್ವೇರ್ 3 1 2, ಸೊ 3 ಸ್ಕ್ವೇರ್ ಇಂಟು ಇಲ್ಲಿ 2 ಎಷ್ಟಿದೆ 1 2 3, 2 2 4, 2 2 4, ಸೊ 4 ಸ್ಕ್ವೇರ್ ಆಗುತ್ತೆ. ಓಕೆ, 4 ಸ್ಕ್ವೇರ್ ಆಗುತ್ತೆ. ಸೊ 7 ಸ್ಕ್ವೇರ್. ಓಕೆ, ಸೊ ಇಲ್ಲಿ 25 25 ಪೇರ್ ಆಯ್ತು. ಸೊ ಇಲ್ಲಿ 25ನ 5 5, ಸೊ 3 3 9, ಸೊ ಇಲ್ಲಿ 1 2 3 4, ಹಾಗಾದ್ರೆ 4ರ ಘಾತ 2 ಆಗತ್ತೆ. ಸೊ ಇಲ್ಲಿ 5 ಉಳ್ಕೊಳತ್ತೆ. ಓಕೆ, ಸೊ ಇಲ್ಲಿ 5 ಉಳ್ಕೊಳತ್ತೆ. ಸೊ ನೆಕ್ಸ್ಟ್ ಈಗ ಸ್ಕ್ವೇರ್ ರೂಟ್ ಆಫ್ 5 ಸ್ಕ್ವೇರ್ ಏನ್ ಹೇಳಿ 5 ಇಂಟು 3 ಇಂಟು 4 ಇಂಟು 7 ಇಂಟು ವರ್ಗಮೂಲ 5 ಆಗುತ್ತೆ. ಓಕೆ, ಸೊ 5 3 15, ಸೊ ಇದನ್ನ ಮಲ್ಟಿಪ್ಲೈ ಮಾಡಿ. ಸೊ 5 3 15, ಸೊ 15 4 60, 60 ಗುಣಿಸು 7 420 ಆಗತ್ತಲ್ವಾ. ಸೊ ಏರಿಯಾ ಈಸ್ ಈಕ್ವಲ್ ಟು ಎಷ್ಟು ಬಂತು? 420 ವರ್ಗಮೂಲ 5 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಇದರ ಏರಿಯಾ ಸಿಕ್ಕಿದೆ ನಮ್ಗೆ. ಯಾವುದು? ಈ ಒಂದು ತ್ರಿಭುಜದ ಏರಿಯಾವನ್ನ ನಾವು ಫೈಂಡ್ ಔಟ್ ಮಾಡಿದ್ದೇವೆ. ಸೊ ಈಗ ಇಲ್ಲಿ ಈ ಒಂದು ತ್ರಿಭುಜಕ್ಕೆ ಎಳೆಯಬಹುದಾದ ಅತ್ಯಂತ ದೊಡ್ಡ ಲಂಬ ಎತ್ತರವನ್ನ ನಾವು ಹೇಳ್ಬೇಕಾಗತ್ತೆ. ಸೊ ಹಾಗಾದ್ರೆ ಇಲ್ಲಿ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ? ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಹಾಫ್ ಇಂಟು
ಪಾದ ಇಂಟು ಎತ್ತರ ಅಲ್ವಾ. ಸೊ ಇಲ್ಲಿ ಅತ್ಯಂತ ಎತ್ತರ ಎಚ್ ಏನ್ ಹೇಳಿ ಎತ್ತರ ಅಲ್ವಾ, ಅತ್ಯಂತ ಉದ್ದ ಲಂಬವನ್ನ ಎಳಿಬಹುದಾದಂತು ಈ ಒಂದು ಪಾದಕ್ಕೆ. ಹಾಗಾದ್ರೆ ತ್ರಿಭುಜದ ವಿಸ್ತೀರ್ಣ ಎಷ್ಟು ಬಂದಿದೆ, 420 ವರ್ಗಮೂಲ 5 ಈಸ್ ಈಕ್ವಲ್ ಟು ಅರ್ಧ ಗುಣಿಸು ಪಾದ ಎಷ್ಟು 35 ಸೆಂಟಿಮೀಟರ್ ಗುಣಿಸು ಎತ್ತರ ಎಚ್. ಓಕೆ, ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ ಎಚ್ ಅನ್ನ ಸಪರೇಟ್ ಮಾಡಿದಾಗ 420 ವರ್ಗಮೂಲ 5 ಗುಣಿಸು 2 ಡಿವೈಡೆಡ್ ಬೈ 35. ಓಕೆ, ಸೊ ಈಗ ಇಲ್ಲಿ 5ರಿಂದ ಭಾಗಿಸಿದ್ರೆ ಸೊ 5 7 35, ಸೊ 5 8 40, 5 4 20, ಸೊ 7 1 7, ಸೊ 7 1 7, 1 ರಿಮೈನ್ಸ್ ಆಗುತ್ತೆ 14 ಆಗುತ್ತೆ, 7 2 16. ಓಕೆ, ಸೊ ಈಗ 12 24. ಸೊ ಎಚ್ ಈಸ್ ಈಕ್ವಲ್ ಟು 24 ವರ್ಗಮೂಲ 5 ಸೆಂಟಿಮೀಟರ್ ಆಗುತ್ತೆ. ಓಕೆ, ಸೊ ಇದೇನಾಗತ್ತೆ ಹೇಳಿ, ಇದರ ಲಂಬ ಲಂಬ ಎತ್ತರ ಆಗತ್ತೆ. ಓಕೆ, ಸೊ ಅತ್ಯಂತ ದೊಡ್ಡ ಲಂಬ ಎತ್ತರದ ಉದ್ದ ಎಷ್ಟಾಗತ್ತೆ ಹೇಳಿ, 24 ವರ್ಗಮೂಲ 5 ಸೆಂಟಿಮೀಟರ್ ಆಗಿದೆ. ಓಕೆ, ಥ್ಯಾಂಕ್ ಯು.